Namaste, madam. My mother, Lakshmi Adinarayan anta, age 76 years. She had a fall. ಸೊ ಹಂಗೆ ಒಂದೊಂದು ಡಯಾಗ್ನೈಸ್ ಮಾಡ್ಕೊಂಡು ಹೋಗಿ ಫೈನಲಿ ವಿ ಕೇಮ್ ಟು ನೋ ದಟ್ ಶಿ ಹ್ಯಾಡ್ ದಿಸ್ ಮಲ್ಟಿಪಲ್ ಮೈಲೋಮಾ ಅಂತ ಹೇಳಿ. ಅಲ್ಲಿವರೆಗೂ ಏನು ಗೊತ್ತಾಗ್ಲಿಲ್ಲ. ಶಿ ಹ್ಯಾಡ್ ಸಿಂಪ್ಟಮ್ಸ್ ಅಂದ್ರೆ ಮೋಷನ್ಸ್, ಫ್ರೀಕ್ವೆಂಟ್ ಮೋಷನ್ಸ್ ಆಗ್ತಿತ್ತು, ಅದಕ್ಕೆಲ್ಲ ಡಯಾಗ್ನೈಸ್ ಮಾಡ್ತಿದ್ವಿ. ಬಟ್ ಇದು ಅಂತ ಗೊತ್ತಾಗಿರ್ಲಿಲ್ಲ. ಫ್ರಮ್ ಪಾಸ್ಟ್ 3-4 years ಇಂದಾನೆ ವಿ ವರ್ ಗೋಯಿಂಗ್ ಅರೌಂಡ್ ಡಾಕ್ಟರ್ಸ್, ವಾಟ್ ಇಸ್ ದ ಕಾಸ್ ಅಂತ ಹೇಳಿ. ಕಾಲ್ ಸ್ವೆಲ್ಲಿಂಗ್ ಬರ್ತಿತ್ತು, ನೋವಿತ್ತು, ನೀ ಪೇನ್ಸ್ ಇತ್ತು, ಆಂಕಲ್ಸ್ ಪೇನ್ ಇತ್ತು, ಶಿ ಕುಡಂಟ್ ಫೋಲ್ಡ್ ಹರ್ ಹ್ಯಾಂಡ್ಸ್. ಇದಕ್ಕೋಸ್ಕರ ಆಥ್ರೈಟಿಸ್, ಆ ತರ ರುಮಟಾಯ್ಡ್ ಆಥ್ರೈಟಿಸ್ ಅನ್ಕೊಂಡು ಗ್ಯಾಸ್ಟ್ರೋಎಂಟರೈಟಿಸ್ ಬಿಕಾಸ್ ಮೋಷನ್ಸ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಎಲ್ಲಾ ಕಡೆ ನೋಡ್ತಿದ್ವಿ. ಬಟ್ ಇದು ಅಂತೇಳಿ ನಮಗ್ ಗೊತ್ತಾಗಿರ್ಲಿಲ್ಲ. ಇಟ್ ವಾಸ್ ಕನ್ಫರ್ಮ್ಡ್ ಇನ್ ಜೂನ್. ಫ್ರಮ್ ಅಕ್ಟೋಬರ್ ಈ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ವಿ. ಹೌದು, ಅವ್ರ ಕಿಮೋ ಎಲ್ಲ ಆಯ್ತು. ಕಿಮೋ ಆದ್ಮೇಲೆ ಐ ಸ್ಟಾರ್ಟೆಡ್ ದಿಸ್ ಮೆಡಿಸಿನ್. 3-4 months ಅವ್ರಿಗೆ ಊಟನೇ ಸೇರ್ತಿರ್ಲಿಲ್ಲ, ಅನ್ನ ನೋಡಿದ್ರೆ ಆಗ್ತಿರ್ಲಿಲ್ಲ. ಶಿ ಸ್ಟೇಬಲ್ ನೌ. ಟು ಸೇ ಫ್ರಾಂಕ್ಲಿ, ಇನ್ ದಿಸ್ 1 year ಶಿ ಇಸ್ ಗೇನ್ಡ್ ಅರೌಂಡ್ 3 to 4 kilos. ವಾಟ್ ಎವರ್ ಶಿ ಲಾಸ್ಟ್ 15 kilos ಅಷ್ಟು ಲೂಸ್ ಆಗಿದ್ರು. ಬಟ್ ಇನ್ ದಿಸ್ 1 year ಶಿ ಇಸ್ ಗೇನ್ಡ್ ಅರೌಂಡ್ 3-4 kilos. ಮೇಜರ್ ಡಿಫರೆನ್ಸ್. ಅದರ್ವೈಸ್ ಶಿ ಇಸ್ ಇಂಡಿಪೆಂಡೆಂಟ್. ಟು ಸೇ ಫ್ರಾಂಕ್ಲಿ, ಲಾಸ್ಟ್ ಟೈಮ್ ಬಂದಿದ್ದವ್ರಿಗೆ 3 months ಬ್ಯಾಕ್ ಬಂದಿತ್ತು ಪೇನ್. ಐ ಆಮ್ ಟೇಕಿಂಗ್ ಅಲೋಪತಿ ಆಲ್ಸೋ ವಿತ್ ದಿಸ್. ಈ ಮೆಡಿಸಿನ್ ನಿಲ್ಸಿ ವಿ ಜಸ್ಟ್ ಮಿಸ್ ಆಯ್ತೇನೋ 1 week. ಅವಾಗ ತಿರ್ಗಾ ಅವ್ರಿಗೆ ಮೋಷನ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇಮಿಡಿಯೇಟ್ ಆಗಿ ವಿ ಅಂಡರ್ಸ್ಟುಡ್. ಸೊ ಅವ್ರಿಗೆ ಫ್ರೀಕ್ವೆಂಟ್ ಮೋಷನ್, ತಿಂದಿದ ತಕ್ಷಣ ಮೋಷನ್ ಮಾಡ್ಬೇಕು, ಕಂಟ್ರೋಲ್ ಆಗೋದಿಲ್ಲ, ಅದೆಲ್ಲ ಆಗ್ತಿತ್ತು. ಸೊ ಅಗೇನ್ ತಗೊಂಡಾಗಿಂದ ದಟ್ಸ್ ಓಕೆ. ದಿಸ್ ಇಸ್ ದ 5th kit ಐ ಆಮ್ ಟೇಕಿಂಗ್. ಥ್ಯಾಂಕ್ ಯು ಸೋ ಮಚ್.